ಒಂದು ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋದಂಥ ಒಂದು ದೊಡ್ಡಪ್ಪನನ್ನು ತಮ್ಮನ ಮಗನೇ ಏನು ಮಾಡಿದ್ದಾನೆ, ಭೀಕರವಾಗಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಈ ಘಟನೆ ಏನಿದೆ ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆ ವ್ಯಾಪ್ತಿಯಲ್ಲಿ ಬರುವಂತಹ ಗುರಂಪಲ್ಲಿ ಏನಿದೆ, ಆ ಗ್ರಾಮದಲ್ಲಿ ಆದಿದ್ದ ಘಟನೆ ಇದು. ಕೊಲೆಯಾದಂತಹ ವ್ಯಕ್ತಿ ಏನಿದ್ದಾನೆ ಗುರಂಪಲ್ಲಿಯ ಒಂದು ಗ್ರಾಮದ ನಿವಾಸಿಯಾಗಿರುವಂತಹ ನಾರಾಯಣಸ್ವಾಮಿ 66 ವರ್ಷದ ವ್ಯಕ್ತಿ ಅಂತ ಗುರುತಿಸಲಾಗದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸರದಿ ಗ್ರಾಮ ತಮ್ಮದ ಏನಾಗ್ತಾ ಇತ್ತು, ಮತ್ತು ಮದ್ದಾರೆಡ್ಡಿ ಎಂಬಾತನ ಒಂದು ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದ ಆಗ್ತಾ ಇರುತ್ತೆ, ಅದು ತೀವ್ರ ಆಗ್ತಾ ಇರುತ್ತೆ. ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೀತಿದ್ದಂತಹ ವೇಳೆ ಸ್ಥಳಕ್ಕೆ ಹೋದಂತಹ ಒಂದು ನಾರಾಯಣಸ್ವಾಮಿ KL ಇದ್ದಾರೆ. ಆತನನ್ನು ತಮ್ಮನ ಮಗನಾದಂತಹ ಮಧುಸೂದನ್ 38 ವರ್ಷದ ವ್ಯಕ್ತಿ ಏನು ಮಾಡಿದ್ದಾನೆ, ಅವರಿಬ್ಬರ ನಡುವೆ ಕೈ ಮಿಲಾಯಿಸಿ ಜಗಳ ಆಗಿಬಿಟ್ಟಿದೆ. ಅದು ಮಾತುಕತೆ ಆಗಿರುವಂಥ ಜಗಳದ ಹಂತಕ್ಕೆ ಹೋಗಿದೆ. ಕೊಲೆಯಲ್ಲಿ ಈ ಘಟನೆ ಅಂತ್ಯ ಆಗಿಬಿಟ್ಟಿದೆ. ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಶವಾಗಾರಕ್ಕೆ ಪೊಲೀಸರು ಕೂಡ ಹೋಗಿದ್ದಾರೆ. ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಮಾಡಿದ್ದಾರೆ. SP ಜಗನ್ನಾಥ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾರಾಯಣಸ್ವಾಮಿಯನ್ನು ಭೇಟಿ ಮಾಡಿ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯ ವಿವರವನ್ನು ಪಡೆದಿದ್ದಾರೆ. ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಹಾಗೆ ಮದ್ದಿರೆಡ್ಡಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ತಮ್ಮನ ಮಗ ಆಗಿರುವಂತಹ ಮಧುಸೂದನ್ ಪರಾರಿಯಾಗಿದ್ದಾನೆ ಅಂತ ತಿಳಿಸಲಾಗಿದೆ. ನಮ್ಮ ಹೆಸರು ರವಿಕುಮಾರ್ ಅಂತ, ಗುರುಂಪಲ್ಲಿ ಕಂಚಾಲಲ್ಲಿ ಹತ್ರ. ನಾವು ಬೋರ್ವೆಲ್ ಏಜೆಂಟ್ ಅವರು, ನಾರಾಯಣಸ್ವಾಮಿ ಅವರು. ನಮಗೆ ಯಾವುದೋ ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು. ಅದರಿಂದ ಅವಾದ ಶಬ್ದಗಳಿಂದ ಮಾತನಾಡಿಸಿ ಹಿಂದೆ ಬಂದು ಹೊಡೆದು ಗೇಟ್ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತೀರೋಗಿದ್ದಾರೆ. ಹೊಡೆದವ್ರಿಗಂದ್ರೆ ನಮ್ಮ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ. ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು. ಈಗ ಮನೆಗೂ ಆವಾಗ ಅಂದ್ರೆ ಬೇರೆಯವ್ರದ್ದಿತ್ತು. ಬೇರೆಯವರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮ ಮೇಲೆ ಅವಾಚ್ಯ ಶಬ್ದದಿಂದ ಏನೇನೋ ಅಕ್ಕರೆದೆಲ್ಲ ಮಾತಾಡಿ ಇದು ಮಾತಾಡ್ದ. ನಾವು ಆದ್ರೂ ಸುಮ್ಮನೆ ಇದ್ವಿ. ಮತ್ತೆ ಹೋಗಿ ಏನೋ ಮಾತಾಡ್ತಾ ಇದೆ ಅಂತಕ್ಕಿದ್ದಕ್ಕೆ ಮತ್ತೆ ಲಾಸ್ಟ್ಗೆ ನಮ್ಮನ್ನೇ ಅದೇ ಇದು ಮಾತಾಡ್ದ. ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರ ರಾಡಲ್ಲಿ ಹಾಕಿ ಮತ್ತೆ ಗೇಟ್ ತಳ್ಳಿಬಿಟ್ಟು ನಮ್ಮ ತಂದೆಯವರು ಅಲ್ಲೇ ಬಿದ್ದು ತೀರೋಗಿದ್ದಾರೆ. ಅದನ್ನ FIR ಹಾಕ್ಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ, ನ್ಯಾಯ ಕೊಡಿಸಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.